ಭಾರತದ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಇಡೀ ದೇಶವೇ ಎದುರು ನೋಡ್ತಾ ಇದ್ದ ಚುನಾವಣೆ ದಿನಾಂಕ ಘೋಷಣೆಯಾಗಿದೆ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಮುಹೂರ್ತ ನಿಗದಿ ಮಾಡಿದ್ದು ದೇಶಾದ್ಯಂತ 7 ಹಂತಗಳಲ್ಲಿ ಮತದಾನ ನಡೆಯಲಿದೆ. ಇದರಿಂದ ಯುದ್ಧಭೂಮಿ ಮತ್ತಷ್ಟು ರಂಗೇರಿದೆ. ಲೋಕಸಭಾ ಚುನಾವಣಾ ಮಹಾಯುದ್ಧಕ್ಕೆ ಮುಹೂರ್ತ. ದೇಶಾದ್ಯಂತ 7 ಹಂತದಲ್ಲಿ ಮತದಾನ. ಜೂನ್ 4ಕ್ಕೆ ರಿಸಲ್ಟ್. ಲೋಕಸಭಾ ಚುನಾವಣಾ ಮಹಾಸಮರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಮತದಾರ ದೇಶದ ಭವಿಷ್ಯ ಬರೆಯುವ ದಿನ ನಿಗದಿಯಾಗಿದೆ. ದೇಶದ 28 ರಾಜ್ಯಗಳ 8 ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 543 ಲೋಕಸಭಾ ಕ್ಷೇತ್ರಗಳಿಗೆ 7 ಹಂತದಲ್ಲಿ ಚುನಾವಣೆ ಘೋಷಣೆಯಾಗಿದೆ. ಏಪ್ರಿಲ್ 19ರಂದು ಮೊದಲ ಹಂತ, ಜೂನ್ 1ರಂದು ಕೊನೆಯ ಹಂತದ ಮತದಾನ ನಡೆಯಲಿದೆ. ಜೂನ್ 4ರಂದು ಫಲಿತಾಂಶ ಹೊರಬೀಳಲಿದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇದಲ್ಲದೆ ಆಂಧ್ರ, ಸಿಕ್ಕಿಂ, ಅರುಣಾಚಲ ಪ್ರದೇಶ, ಒಡಿಶಾ ರಾಜ್ಯಗಳ ವಿಧಾನಸಭಾ ಚುನಾವಣೆಯ ದಿನಾಂಕವನ್ನ ಘೋಷಿಸಲಾಗಿದೆ. ನಿನ್ನೆ ದೆಹಲಿಯ ವಿಜ್ಞಾನ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ರಾಜೀವ್ ಕುಮಾರ್ ಲೋಕಸಭಾ ಚುನಾವಣೆಯ ವೇಳಾಪಟ್ಟಿ ಘೋಷಿಸಿದರು. ಹಾಗಾದ್ರೆ ಚುನಾವಣಾ ವೇಳಾಪಟ್ಟಿಯ ಡೀಟೇಲ್ಸ್ ನೋಡೋದಾದ್ರೆ, ಒಟ್ಟು 7 ಹಂತದಲ್ಲಿ ಮತದಾನ ನಡೆಯಲಿದ್ದು ಜೂನ್ 4ರಂದು ಮತ ಎಣಿಕೆ ನಡೆಯಲಿದೆ. ಏಪ್ರಿಲ್ 19ಕ್ಕೆ 102 ಕ್ಷೇತ್ರದಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದೆ. ಹಾಗೆಯೇ ಏಪ್ರಿಲ್ 26ಕ್ಕೆ 89 ಕ್ಷೇತ್ರದಲ್ಲಿ, ಮೇ 7ಕ್ಕೆ 94 ಕ್ಷೇತ್ರದಲ್ಲಿ, ಮೇ 13ಕ್ಕೆ 96 ಕ್ಷೇತ್ರದಲ್ಲಿ, ಮೇ 20ಕ್ಕೆ 49 ಕ್ಷೇತ್ರದಲ್ಲಿ, ಮೇ 25ಕ್ಕೆ 56 ಕ್ಷೇತ್ರದಲ್ಲಿ ಮತದಾರರು ತಮ್ಮ ಹಕ್ಕು ಚಲಾಯಿಸಲಿದ್ದಾರೆ. ಜೂನ್ 1ರಂದು ಅಂತಿಮ ಮತ್ತು 7ನೇ ಹಂತದ ಮತದಾನ ನಡೆಯಲಿದ್ದು 57 ಕ್ಷೇತ್ರದಲ್ಲಿ ವೋಟಿಂಗ್ ನಡೆಯಲಿದೆ. ಎಂಬತ್ತು ಕ್ಷೇತ್ರಗಳಿರೋ ಉತ್ತರ ಪ್ರದೇಶ, 40 ಸ್ಥಾನಗಳಿರೋ ಬಿಹಾರ, 42 ಸ್ಥಾನಗಳಿರೋ ಪಶ್ಚಿಮ ಬಂಗಾಳದಲ್ಲಿ 7 ಹಂತಗಳಲ್ಲಿ ಮತದಾನ ನಡೆಯಲಿದೆ. 13 ರಾಜ್ಯಗಳಲ್ಲಿ ಒಂದೇ ಹಂತದ ವೋಟಿಂಗ್ ನಡೆಯಲಿದೆ. ಶೆಡ್ಯೂಲ್ ಆಫ್ ದಿ ಲೋಕಸಭಾ ಪೋಲ್ phase 1. We'll do it in 7 phases, as was done last time. 7 phases. ಲೋಕಸಮರಕ್ಕೆ ಸಿದ್ಧರಿದ್ದೇವೆ ಎಂದು ಮೋದಿ ಟ್ವೀಟ್. ಲೋಕಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗ್ತಿದ್ದಂತೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ನಾವು ಲೋಕಸಭಾ ಚುನಾವಣೆ ಎದುರಿಸಲು ಸರ್ವ ರೀತಿಯಲ್ಲೂ ತಯಾರಾಗಿದ್ದೇವೆ. ಈ ಬಾರಿಯೂ 400ಕ್ಕೂ ಅಧಿಕ ಸ್ಥಾನ ಗೆದ್ದು ಸತತ 3ನೇ ಬಾರಿಗೆ ಅಧಿಕಾರಕ್ಕೆ ಏರುತ್ತೇವೆ. ಜನರು ಆಶೀರ್ವಾದ ಮಾಡ್ತಾರೆ ಅಂತ ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.